ಅಲ್ಲಿ ಇತ್ತಾಗ ಬಕೆಟ್ ಕೊಡೊಂದು ಹಾ ಕುಡಿ ಕುಡಿ ಬಕೆಟ್ ಕೊಡಿ ಬನ್ನಿ ಮೇಡಮ್, ಏನಾಗಲ್ಲ, ಬನ್ನಿ ಬನ್ನಿ. ಇವೆಲ್ಲ ಪರೆ ಬಿಟ್ಟಿದ್ದಾವೆ. ಎಲ್ಲೇ ಈ ಥರ ಮರಿಗಳು ಕೊಂಡ್ರು ಹಿಡಿಯೋಕೆ ಹೋಗ್ಬೇಡಿ, ಕರೆ ಮಾಡಿ. ಸ್ನೇಕ್ ಶಿವಮೊಗ್ಗ ಇದು 3ನೇ ಬಾರಿ ಸಿಗ್ತಾ ಇದೆ ಈಗ ಮರಿಗಳು. ಮೊನ್ನೆ ಒಂದು ಕಡೆ 2 ಸಿಕ್ಕಿತ್ತು. ಸ್ನೇಕ್ ಶಿವಮೊಗ್ಗ ನೀರಾವಿನ ಮರಿಗಳು ಕಾಣಿಸ್ಕೊಂಡಿದೆ. ವಿನಮ್ರ ಇಲ್ಲೊಂದು ಸೆಟ್ಟು, ಇಲ್ಲೊಂದು ಸೆಟ್ಟು, ಇಲ್ಲೊಂದು ಸೆಟ್ಟು. ವಿಷರಹಿತ ಹಾವು, ವಾಟರ್ ಸ್ನೇಕು ಎಲ್ಲ ಕಡೆನೂ ಮರಿಗಳು ಕಾಣಿಸ್ಕೊಂಡ್ರೆ ಅದನ್ನು ಹಿಡಿಬೇಡಿ. ಒಳ್ಳೆ ಇರ್ತಲ್ಲ ಸಾಯಿಸಬೇಡಿ, ಒಳ್ಳೆ ಇರ್ತಲ್ಲ ಅದನ್ನು ರಕ್ಷಣೆ ಮಾಡೋಂಥ ಅವಕಾಶ ಮಾಡಿಕೊಡಿ. ಎಲ್ಲ ಕುಟುಂಬಕ್ಕೂ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಚೇಂಬರು, ಚರಂಡಿಗಳಲ್ಲಿ, ತೊಟ್ಟಿಗಳಲ್ಲಿ ಮೊಟ್ಟೆ ಇಟ್ಟಿದ ಮೇಲೆ ಮರಿ ಆಗ್ತಾ ಇದ್ದಾವೆ. ಹಾಗಾಗಿ ಎಲ್ಲೇ ಕಂಡ್ರೆ ಅದನ್ನು ರಕ್ಷಣೆ ಮಾಡೋಂಥ ಅವಕಾಶ ಮಾಡಿಕೊಡಿ. ಭಗವಂತ ಎಲ್ಲರಿಗೂ ಆ ನೆಮ್ಮದಿ ಶಕ್ತಿ ಯಾವಾಗಲೂ ಕೊಡಲಿ. ವನ್ಯಜೀವಿ ಪ್ರಾಣಿಗಳನ್ನು ಕಾಪಾಡೋಣ. ಥ್ಯಾಂಕ್ ಯು. ಸೋಮಿನ ಕಪ್ಪ ಹೋಗಿ ನೋಡಿದ್ಯಲ್ಲಪ್ಪ, ಅಲ್ಲೇ ಇದ್ದೀನಿ, ಮನೆ ಹತ್ರನೇ. ಅವ್ರ ಮನೆ ಹತ್ರ ಇದ್ದೀನೋ. ಬರ್ತೀಯ ಈಗ? ಇಲ್ಲಿ ಕಾಶಿಪುರ ಫ್ಲೇವರ್ ಇದೆ ಗೊತ್ತಾ? ವೆಟರ್ನರಿ ಕಾಲೇಜ್ ಹೋಗೋದು ನೋಡು. ವೆಟರ್ನರಿ ಕಾಲೇಜ್ ಹೋಗ್ತಲ್ಲ ನೋಡು. ಈಗ ಅವ್ನು ಎಡ ಮಾಡಿ ಸೋಮಿನ ಕಪ್ಪ ಹೋಗೋ ನೋಡಿ. ಸ್ನೇಕ್ ಶಿವಮೊಗ್ಗ ಇನ್ನೊಂದು ಮರಿ ಹಾಕಿದೆ ಅಂತ ಕರೆದ್ರು ಬಂದಿದ್ದೀನಿ. ಸ್ನೇಕ್ ಶಿವಮೊಗ್ಗ ಎಷ್ಟು ಅಲ್ಲೋದು ಬಂಗಾರು ಕಂದ ಮಗ ಕಂದಮ್ಮ ಕಂದಪುಟ. ವಿಷರಹಿತ ಹಾವು, ವಾಟರ್ ಸ್ನೇಕ್ ಅಂಡ್ ಶಿವಮೊಗ್ಗ. ಎಲ್ಲ ಕಡೆನೂ ತೊಟ್ಟಿಯಲ್ಲಿ ಮೊಟ್ಟೆ ಇಟ್ಟಿದ ಮೇಲೆ ಮರಿಗಳಾಗ್ತಾ ಇದ್ದಾವೆ. ಹಾಗಾಗಿ ಚರಂಡಿ ಆಗಿರ್ಬೋದು, ಬಿಲ ಆಗಿರ್ಬೋದು, ಪೊಟ್ರೆಗಳಾಗಿರ್ಬೋದು, ಕಲ್ಲಿನ ಪೊಟ್ರೆಗಳಲ್ಲಿ ಸೈಡಿಗೆ ಆಗಿರ್ಬೋದು, ಎಲ್ಲೇ ಈ ಥರ ಕಂಡ್ರೆ ಫೋನ್ ಮಾಡಿ. ಹಿಡಿಬೇಡಿ, ಒಗಸ್ಬೇಡಿ, ತೊಂದರೆ ಕೊಡಬೇಡಿ, ಹೊಡೆದಾಕ್ಬೇಡಿ.
ಆ ಭಗವಂತ ಎಲ್ಲರಿಗೂ ಈ ಧೈರ್ಯ ಕೊಡಲಿ, ನೆಮ್ಮದಿ ಕೊಡಲಿ, ಶಾಂತಿ ಕೊಡಲಿ. ಹಾವುಗಳು, ವನ್ಯಜೀವಿಗಳ ಪ್ರಾಣಿಗಳನ್ನು ರಕ್ಷಣೆ ಮಾಡಿ. ಥ್ಯಾಂಕ್ ಯು.